ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ಗೆ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೆಕ್ಟೆಡ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಹಿಂದೆ ಏನು ಕೇಳಿದ್ದಾರೆ ಮತ್ತೆ ಯಾವ್ದೆಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ ಫಾರ್ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ. ಸೊ ಏನ್ ಹೇಳುತ್ತೆ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಏನೆಲ್ಲ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಕ್ವಶನ್ಸ್ ಏನಿದೆ ಅಂದ್ರೆ ಮೊದಲನೇ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸ್ಟೇಟ್ ಎನಿ ಟು ಸಿಗ್ನಿಫಿಕೆನ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಎರಡು ಇಂಪಾರ್ಟೆನ್ಸ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಜಸ್ಟ್ ನೀವು ಎಷ್ಟು ಬೇಕಾದ್ರೂ ಬರಿಬಹುದು. ಸಿಂಪಲ್ ಆಗಿ ಎರಡು ಪಾಯಿಂಟ್ ಅನ್ನ ಹಾಕಿದ್ದೀನಿ. ಸೊ ಹಾಗಾಗಿ ಇವೆರಡು ಪಾಯಿಂಟ್ ಬರೆದ್ರೆ ಸಾಕು. ಇಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಇಟ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದಿ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಎರಡನೇ ಕ್ವಶನು, ವಾಟ್ ಯು ಮೀನ್ ಬೈ ರಿಸ್ಕ್ ಅನಾಲಿಸಿಸ್? ನೋಡಿ, ರಿಸ್ಕ್ ಅನಾಲಿಸಿಸ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಅಂಡ್ ಇವ್ಯಾಲ್ಯುಯೇಟಿಂಗ್ ಅನ್ಸರ್ಟನಿಟೀಸ್ ದಟ್ ಮೇ ಅಫೆಕ್ಟ್ ಅನ್ ಇನ್ವೆಸ್ಟ್ಮೆಂಟ್ ಆರ್ ಇಟ್ ಮೇ ಬಿ ಎ ಬಿಸ್ನೆಸ್ ಡಿಸಿಷನ್. ಅಂದ್ರೆ ರಿಸ್ಕ್ ಅನಾಲಿಸಿಸ್ ಅನ್ನೋದು ಕೂಡ ಒಂದು ಪ್ರೋಸೆಸ್. ಏನಪ್ಪಾ ಅಂದ್ರೆ ಇದು ಐಡೆಂಟಿಫೈಯಿಂಗ್ ಅಂಡ್ ಇವ್ಯಾಲ್ಯುಯೇಟಿಂಗ್ ಅನ್ಸರ್ಟನಿಟೀಸ್. ಏನಾದ್ರೂ ಅನ್ಸರ್ಟನಿಟೀಸ್ ಏನಾದ್ರೂ ಇದೆಯಾ ಅನ್ನೋದನ್ನ ಐಡೆಂಟಿಫೈ ಮಾಡಿ ಇವ್ಯಾಲ್ಯುಯೇಟ್ ಮಾಡಬೇಕಾಗುತ್ತೆ. ದಟ್ ಮೇ ಬಿ ಅಫೆಕ್ಟ್ ಅನ್ ಇನ್ವೆಸ್ಟ್ಮೆಂಟ್ ಆರ್ ಇಟ್ ಮೇ ಬಿ ಬಿಸ್ನೆಸ್ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಅದು ಒಂದು ಪ್ರೋಸೆಸ್ ಅನ್ನ ನಾವು ರಿಸ್ಕ್ ಅನಾಲಿಸಿಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ ಅಷ್ಟೇ. ರಿಸ್ಕ್ ಅನಾಲಿಸಿಸ್ ಇಸ್ ದಿ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಅಂಡ್ ಇವ್ಯಾಲ್ಯುಯೇಟಿಂಗ್ ಅನ್ಸರ್ಟನಿಟೀಸ್ ದಟ್ ಮೇ ಅಫೆಕ್ಟ್ ಅನ್ ಇನ್ವೆಸ್ಟ್ಮೆಂಟ್ ಆರ್ ಬಿಸ್ನೆಸ್ ಡಿಸಿಷನ್. And third one, mention any 4 types of dividend. ಸೊ ಇದಂತೂ ಕಂಪಲ್ಸರಿ ಕ್ವಶನ್. ಸೆಕ್ಷನ್ ಬಿ ಗಾದ್ರೂ ಕೇಳ್ಬೋದು ಅಥವಾ ಸೆಕ್ಷನ್ ಏನಾದ್ರು ಕೇಳ್ಬೋದು. ಸೊ ಕ್ಯಾಶ್ ಡಿವಿಡೆಂಟ್ ಇದೆ, ಬಾಂಡ್ ಡಿವಿಡೆಂಟ್ ಇದೆ, ಸ್ಟಾಕ್ ಡಿವಿಡೆಂಟ್ ಇದೆ, ಸ್ಕ್ರಿಪ್ಟ್ ಡಿವಿಡೆಂಟ್ ಇದೆ, ಪ್ರಾಪರ್ಟಿ ಡಿವಿಡೆಂಟ್ ಇದೆ. ಸೊ ಇವೆಲ್ಲದೂ ಕೂಡ ಟೈಪ್ಸ್ ಆಫ್ ಡಿವಿಡೆಂಟ್ ಅಥವಾ ಫಾರ್ಮ್ಸ್ ಆಫ್ ಡಿವಿಡೆಂಡ್ಸ್ ಅಂತ ಕರಿತೀವಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾವು 4 ಪಾಯಿಂಟ್: ಕ್ಯಾಶ್ ಡಿವಿಡೆಂಟ್, ಸ್ಟಾಕ್ ಡಿವಿಡೆಂಟ್, ಪ್ರಾಪರ್ಟಿ ಡಿವಿಡೆಂಟ್, ಸ್ಕ್ರಿಪ್ಟ್ ಡಿವಿಡೆಂಟ್, ಬಾಂಡ್ ಡಿವಿಡೆಂಟ್ ಇದೆ. ನಾಲ್ಕನೇದು ಬಂದು ರೈಟ್ ದಿ ಡಿಫರೆನ್ಸ್ ಬಿಟ್ವೀನ್ ಮರ್ಜರ್ಸ್ ಅಂಡ್ ಅಕ್ವಿಜೇಷನ್. ಮತ್ತೆ ಮರ್ಜರ್ಸ್ಗೂ ಮತ್ತೆ ಅಕ್ವಿಜೇಷನ್ಗೂ ಏನ್ ಡಿಫರೆನ್ಸ್ ಇದೆ ಅಂತ ಯಾವ್ದಾದ್ರು 2 ಪಾಯಿಂಟ್ ಅನ್ನ ಕೇಳ್ತಾರೆ, ಬಟ್ ನಾನು 4 ಪಾಯಿಂಟ್ ಅನ್ನ ಹಾಕಿದ್ದೀನಿ. ಸೊ ನೀವು ಯಾವ್ದಾದ್ರು ತಿಳ್ಕೊಳ್ಳಿ. ಸೊ ನೋಡಿ, ಮರ್ಜರ್ಸ್ ಅಂತ ಬಂದಾಗ 2 or more ಕಂಪನೀಸ್ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಕಂಪನಿ. ಎರಡು ಅಥವಾ ಅದಕ್ಕಿಂತ ಹೆಚ್ಚು ಕಂಪನಿಗಳು ಕಂಬೈನ್ಡ್ ಆಗಿ ಒಂದು ಸಿಂಗಲ್ ಕಂಪನಿಯನ್ನ ಫಾರ್ಮ್ ಮಾಡ್ಕೊಳ್ತಕ್ಕಂಥದ್ದೇ ಮರ್ಜರ್ಸ್ ಅಂತ ಕರಿತೀವಿ. ಬಟ್ ಅಕ್ವಿಜೇಷನ್ ನಾಟ್ ಲೈಕ್ ದಟ್. ಒನ್ ಕಂಪನಿ ಟೇಕ್ ಓವರ್ ಅನದರ್ ಕಂಪನಿ. ಅಂದ್ರೆ ಒಂದ್ ಕಂಪನಿ ಇನ್ನೊಂದು ಕಂಪನಿ ಅಕ್ವೈರ್ ಮಾಡ್ಕೊಳ್ಳುತ್ತೆ, ಟೇಕ್ ಓವರ್ ಮಾಡುತ್ತೆ, ಸರಿನಾ? ಅದನ್ನ ಅಕ್ವಿಜೇಷನ್ಸ್ ಅಂತ ಕರಿತೀವಿ. ಸೊ ಮರ್ಜರ್ಸ್ ಅಲ್ಲಿ ಯೂಶಲಿ ಡನ್ ವಿತ್ ದ ಮ್ಯೂಚುವಲ್ ಕಾನ್ಸೆಂಟ್ ಆಫ್ ಬೋತ್ ದ ಕಂಪನಿ. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಒಟ್ಟಿಗೆ ಸೇರಿ ಒಂದು ಸಿಂಗಲ್ ಕಂಪನಿಯನ್ನ ಸ್ಟಾರ್ಟ್ ಮಾಡೋಣ ಅಂತ ಏನ್ ಮಾಡ್ತಾರೆ, ಅದು ಮ್ಯೂಚುವಲ್ ಕಾನ್ಸೆಂಟ್ ಆಫ್ ಬೋತ್ ದ ಕಂಪನೀಸ್. ಆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳೇನಿರ್ತವೆ ಅವು ಮ್ಯೂಚುವಲ್ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಅಂದ್ರೆ ಏನು ಮ್ಯೂಚುವಲ್ ಕಾನ್ಸೆಂಟ್ ಅಂತ ಕರಿತೀವಿ. ಇಬ್ಬರಿಗೂ ಕೂಡ ಒಪ್ಪಿಗೆಯಿಂದ ಸೊ ಅವರು ಮರ್ಜ್ ಆಗಿರ್ತಾರೆ ಅಂತ ಅರ್ಥ. ಬಟ್ ಅಕ್ವಿಜೇಷನ್ ಇಟ್ ಮೇ ಬಿ ಫ್ರೆಂಡ್ಲಿ, ಇಟ್ ಮೇ ಬಿ ಎ ಫ್ರೆಂಡ್ಲಿ ಆರ್ ಇಟ್ ಮೇ ಬಿ ಹಾಸ್ಟೈಲ್ ಅಂತ ಬೇಕಾದ್ರೆ ಕರಿತೀವಿ. ಅಂಡ್ ಥರ್ಡ್ ಪಾಯಿಂಟ್ ಏನ್ ಹೇಳ್ತದೆ, ದಿ ಮರ್ಜಿಂಗ್ ಕಂಪನೀಸ್ ಲೂಸ್ ದೇ ಸಪರೇಟ್ ಐಡೆಂಟಿಟಿ. ಅಂದ್ರೆ ಸಪರೇಟ್ ಐಡೆಂಟಿಟಿಯನ್ನ ಕಳ್ಕೊಳ್ತಾ ಹೋಗುತ್ತೆ. ಯಾವುದು ಮರ್ಜಿಂಗ್ ಕಂಪನಿ ಯಾವ್ದಾಗುತ್ತೆ ಅದು ಸಪರೇಟ್ ಐಡೆಂಟಿಟಿಯನ್ನ ಕಳ್ಕೊಳ್ಳುತ್ತೆ. ಬಟ್ ಅಕ್ವಿಜೇಷನ್ ಅಲ್ಲಿ ಆಗಲ್ಲ. ದಿ ಅಕ್ವೈರಿಂಗ್ ಕಂಪನಿ ಮೇ ಲೂಸ್ ಇಟ್ಸ್ ಐಡೆಂಟಿಟಿ ವೈಲ್ ದ ಅಕ್ವೈರಿಂಗ್ ಕಂಪನಿ ಕಂಟಿನ್ಯೂಯಸ್. ಕಂಟ್ರೋಲ್ ಈ ಶೇರ್ಡ್ ಇನ್ ದಿ ನ್ಯೂಲಿ ಫಾರ್ಮ್ಡ್ ಎಂಟಿಟಿ. ಯಾರ ಹತ್ರ ಕಂಟ್ರೋಲ್ ಇರುತ್ತೆ ಅಂದ್ರೆ ಹೊಸದಾಗಿ ಏನ್ ಫಾರ್ಮ್ ಮಾಡ್ತಾರೆ ಆ ಒಂದು ನ್ಯೂಲಿ ಫಾರ್ಮ್ಡ್ ಎಂಟಿಟಿಲಿ ಯಾರೆಲ್ಲ ಇರ್ತಾರೆ ಅವರು ಕಂಟ್ರೋಲ್ ಮಾಡ್ತಾರೆ. ಬಟ್ ಅಕ್ವಿಜೇಷನ್ ಕಂಟ್ರೋಲ್ಸ್ ರಿಮೈನ್ ವಿತ್ ಅಕ್ವೈರಿಂಗ್ ಕಂಪನಿ. ಯಾವ ಕಂಪನಿ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅವ್ರ ಹತ್ರನೇ ಕಂಟ್ರೋಲ್ ಇರ್ತಕ್ಕಂಥದ್ದು. ಸೊ ಇದು 4 ಡಿಫರೆನ್ಸ್ ಇರ್ತಕ್ಕಂಥದ್ದು. ಐದನೇದು ಬಂತು ವಾಟ್ ಈಸ್ ಏಜೆನ್ಸಿ ರಿಲೇಶನ್ಶಿಪ್ ಅಂತ ಕೇಳಬಹುದು. ನೋಡಿ, ಏಜೆನ್ಸಿ is a relationship in which one person act as an agent on behalf of another person called as a principal person ಅಂತ ಕರಿತೀವಿ. ಅದನ್ನ ನಾವು ಏಜೆನ್ಸಿ ರಿಲೇಶನ್ಶಿಪ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇಟ್ ಈಸ್ ಅ ರಿಲೇಶನ್ಶಿಪ್ ಇನ್ ವಿಚ್ ಒನ್ ಪರ್ಸನ್ ಕಾಲ್ಡ್ as an agent act on behalf of another person called as a principal person. ಪ್ರಿನ್ಸಿಪಲ್ ಪಾರ್ಟಿಯ ಪರವಾಗಿ ಏಜೆಂಟ್ ಆಗಿ ಆಕ್ಟ್ ಮಾಡ್ತಕ್ಕಂಥ ಒಂದು ರಿಲೇಶನ್ಶಿಪ್ ಅನ್ನ ಏಜೆನ್ಸಿ ರಿಲೇಶನ್ಶಿಪ್ ಅಂತ ಕರಿತೀವಿ.
ಸ್ಟೇಟ್ ಎನಿ ಫೋರ್ ಸೋಷಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅನ್ನ ಬರೀರಿ ಅಂತ ಕೇಳಿದ್ರೆ ನಿಮಗೆ ಪೊಲ್ಯೂಷನ್ಸ್ ಇದೆ, ಕ್ಲೈಮೇಟ್ ಚೇಂಜ್ ಇದೆ, ಪಾವರ್ಟಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಇನ್ನು ಯಾವ್ದು ಬೇಕಾದ್ರೂ ಬರಿಬೋದು. ಬಟ್ ದೀಸ್ ಆರ್ ದ ಬೆಸ್ಟ್ ಆನ್ಸರ್ ಅಂತ ಕರಿಬೋದು. ಸೊ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಇವೆಲ್ಲ ಸೋಷಿಯಲ್ ಮತ್ತೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂತ ಕರಿತೀವಿ. ವಾಟ್ ಈಸ್ ಲಿವರೇಜ್ ಬೈ ಔಟ್? ಸೊ ವಾಟ್ ಈಸ್ ಲಿವರೇಜ್ ಬೈಔಟ್? LBO ಅಂತ ಕರಿತೀವಿ. ನೋಡಿ, ಲಿವರೇಜ್ ಬೈಔಟ್ ಈಸ್ ದಿ ಅಕ್ವಿಜೇಷನ್ ಆಫ್ ಕಂಪನಿ ಯೂಸಿಂಗ್ ದ ಲಾರ್ಜ್ ಅಮೌಂಟ್ ಆಫ್ ಬಾರೋಡ್ ಫಂಡ್, ದಟ್ ಮೀನ್ಸ್ ಡೆಟ್ ಫಂಡ್, ಟು ದಿ ಫಿನಾನ್ಸ್ ದಿ ಪರ್ಚೇಸ್. ಅಂದ್ರೆ ಲಿವರೇಜ್ಡ್ ಬೈ ಲಾರ್ಜ್ ಅಮೌಂಟ್ ಆಫ್ ಬಾರೋಡ್ ಫಂಡ್ ಟು ದಿ ಫಿನಾನ್ಸ್ ದಿ ಪರ್ಚೇಸ್. ಅಂದ್ರೆ ಸೊ ಅಕ್ವೈರ್ ಮಾಡ್ಕೊಳ್ಳೋ ಕಂಪನಿ ತುಂಬಾ ಸಾಲ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ಟು ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂತ ಅರ್ಥ. ಅದನ್ನ ನಾವು ಲಿವರೇಜ್ಡ್ ಬೈಔಟ್ ಅಂತ ಕರಿತೀವಿ. ವಾಟ್ ಈಸ್ ಝೀರೋ ಗ್ರೋತ್ ಡಿವಿಡೆಂಡ್ ಮಾಡೆಲ್ ಅಂತ ಕೇಳಿದ್ದಾರೆ. ನೋಡಿ, ಝೀರೋ ಗ್ರೋತ್ ಡಿವಿಡೆಂಡ್ ಮಾಡೆಲ್ ಏನ್ ಅಸ್ಯೂಮ್ ಮಾಡುತ್ತೆ ಅಂದ್ರೆ ದಟ್ ದ ಕಂಪನಿ ಪೇ ಕಾನ್ಸ್ಟಂಟ್ ಡಿವಿಡೆಂಡ್ ಎವ್ರಿ ಇಯರ್ ವಿತೌಟ್ ಎನಿ ಗ್ರೋತ್. ಯಾವುದೇ ತರದ ಗ್ರೋತ್ ಇರೋದಿಲ್ಲ. ಸೊ ಕಾನ್ಸ್ಟಂಟ್ ಆಗಿ ಡಿವಿಡೆಂಟ್ ಅನ್ನ ಎವ್ರಿ ಇಯರ್ ಕೊಡ್ತಾ ಹೋಗುತ್ತೆ ವಿತೌಟ್ ಎನಿ ಗ್ರೋತ್. ಅದನ್ನ ನಾವು ಝೀರೋ ಗ್ರೋತ್ ಡಿವಿಡೆಂಡ್ ಮಾಡೆಲ್ ಅಂತ ಕರಿತಾ ಹೋಗ್ತೇವೆ. ಅಂದ್ರೆ ಕಂಪನಿ ಪೇ ಕಾನ್ಸ್ಟಂಟ್ ಡಿವಿಡೆಂಡ್ ವಿತೌಟ್ ಎನಿ ಗ್ರೋತ್ ಅಂತ ಅರ್ಥ. ಮೆನ್ಷನ್ ಎನಿ ಟೂ ಅಪ್ರೋಚಸ್ ರಿಲೆವೆನ್ಸ್ ಟು ದ ಥಿಯರಿ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕೇಳ್ಬೋದು. ಸೊ ನೆಟ್ ಇನ್ಕಮ್ ಅಪ್ರೋಚ್ ಇದೆ ಅಂಡ್ ಟ್ರೆಡಿಷನಲ್ ಅಪ್ರೋಚ್ ಇಸ್ ದ ಬೆಸ್ಟ್ ಟು ಅಪ್ರೋಚಸ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ದ ಡಿಸಿಷನ್ ಆಫ್ ಅಲೋಕೇಟಿಂಗ್ ಫಂಡ್ಸ್ ಟು ಲಾಂಗ್ ಟರ್ಮ್ ಅಸೆಟ್ಸ್ ಟು ಅರ್ನ್ ಫ್ಯೂಚರ್ ರಿಟರ್ನ್ಸ್. ಅಂದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಫಂಡ್ಸ್ ಅನ್ನ ಲಾಂಗ್ ಟರ್ಮ್ ಅಸೆಟ್ಸ್ಗೆ ನಾವು ಅಲೋಕೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಅದಕ್ಕೆ ತಗೊಳ್ತಕ್ಕಂಥ ಡಿಸಿಷನ್ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೀವಿ, ಫಾರ್ ದಿ ಪರ್ಪಸ್ ಆಫ್ ಟು ಅರ್ನ್ ಮೋರ್ ರಿಟರ್ನ್ಸ್ ಇನ್ ಫ್ಯೂಚರ್ ಡೇಸ್. ಅಂಡ್ ಸ್ಟೇಟ್ ಎನಿ ಟು ಡಿಸ್ಅಡ್ವಾಂಟೇಜ್ ಆಫ್ RAD ಆರ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಯಾವೆಲ್ಲ ಡಿಸ್ಅಡ್ವಾಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಮೆಥಡ್ ಅಂತ ಅರ್ಥ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಡಿಟರ್ಮೈನ್ ದ ಅಪ್ರೋಪ್ರಿಯೇಟ್ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್. ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಮೆಥಡ್ ಅಂತ. ಸೊ ಅಂದ್ರೆ ಈ ಮೆಥಡ್ ಏನೋ ಡಿಸ್ಅಡ್ವಾಂಟೇಜ್ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡಿಟರ್ಮೈನ್. ಸೊ ಅಪ್ರೋಪ್ರಿಯೇಟ್ ರಿಸ್ಕ್ ಎಷ್ಟು ಅಸೋಸಿಯೇಟ್ ಆಗಿದೆ ಅನ್ನೋದು ಫೈಂಡ್ ಔಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಅದು ಡಿಸ್ಅಡ್ವಾಂಟೇಜ್. ಇಟ್ ಈಸ್ ಡಿಫಿಕಲ್ಟ್ ಟು ಡಿಟರ್ಮೈನ್. ಎರಡನೇದು, ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಮೇ ರಿಕ್ವೈರ್ ಡಿಫ್ರೆಂಟ್ ರಿಸ್ಕ್ ರೇಟ್ ಮೇಕಿಂಗ್ ಕಂಪಾರಿಸನ್ ಡಿಫಿಕಲ್ಟ್. ಅಂದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಬೇರೆ ಬೇರೆ ರಿಸ್ಕ್ ರೇಟ್ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಪಾರಿಸನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಕ್ವಶನ್ ಏನಿರುತ್ತೆ ಅಂದ್ರೆ, ರೈಟ್ ದಿ ಮೀನಿಂಗ್ ಆಫ್ ಇಂಟೀರಿಯಂ ಡಿವಿಡೆಂಡ್. ಅಂದ್ರೆ ಮಧ್ಯಂತರ ಡಿವಿಡೆಂಟ್ ಅಂದ್ರೆ ಏನು ಅಂತ ನೋಡಿ. ಇಂಟೀರಿಯಂ ಡಿವಿಡೆಂಟ್ ಇಸ್ ಆಲ್ಸೋ ಎ ಡಿವಿಡೆಂಟ್ ಡಿಕ್ಲೇರ್ಡ್ ಬೈ ದಿ ಕಂಪನಿ ಅಂಡ್ ಪೇಡ್ ಬೈ ದಿ ಕಂಪನಿ ಬಿಫೋರ್ ಫೈನಲೈಸೇಷನ್ ಆಫ್ ಆನ್ಯುವಲ್ ಅಕೌಂಟ್ಸ್ ಆರ್ ಬಿಫೋರ್ ಫೈನಲೈಸಿಂಗ್ ಬಿಫೋರ್ AGM. ಸೊ ಅದು ನಾವು ಇಂಟೀರಿಯಂ ಡಿವಿಡೆಂಟ್ ಅಂತ ಕರಿತೀವಿ. ಸೊ ಇಂಟೀರಿಯಂ ಡಿವಿಡೆಂಟ್ ಇಸ್ ಆಲ್ಸೋ ಎ ಡಿವಿಡೆಂಟ್ ಅಂಡ್ ದ ಡಿವಿಡೆಂಟ್ ಈಸ್ declared and paid by the company only before finalization of annual accounts or before finalization of annual general body meeting ಅಂತ ಕರಿತೀವಿ. ಅಂಡ್ 13th ಹೇಳುತ್ತೆ, ಬ್ರಿಂಗ್ ಎನಿ ಟೂ ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಅಂಡ್ ನಾರ್ಮಲ್ ಫಾರ್ಮ್ ಅಕಾರ್ಡಿಂಗ್ ಟು ವಾಲ್ಟರ್ ಪ್ರಕಾರ. ಗ್ರೋತ್ಗೂ ಮತ್ತೆ ನಾರ್ಮಲ್ಗೂ ಏನ್ ಡಿಫರೆಂಟ್ ಇದೆ ಅವೆರಡು ಫಾರ್ಮ್ಗೆ ಅಂತ. ಸೊ ನೋಡಿ, ಗ್ರೋತ್ ಫಾರ್ಮ್ ಆದ್ರೆ ರೇಟ್ ಆಫ್ ರಿಟರ್ನ್ ನಾವು ರೇಟ್ ಆಫ್ ರಿಟರ್ನ್ ಏನಿದೆ ಆರ್ ಇಸ್ ಗ್ರೇಟರ್ ದನ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಗ್ರೋತ್ ಫಾರ್ಮ್ ಅಂತ ಕರಿತೀವಿ. ಸೊ ಅಂದ್ರೆ ಆರ್ ಜಾಸ್ತಿ ಇದ್ದು ಕೆ ಕಡಿಮೆ ಇದ್ರೆ, ಸೊ ರಿಟರ್ನ್ ಜಾಸ್ತಿ ಇದೆ ಕಾಸ್ಟ್ ಕಡಿಮೆ ಇದೆ ಅಂದ್ರೆ ಗ್ರೋತ್ ಅಂತ ಅರ್ಥ. ಸೊ ನಾರ್ಮಲ್ ಹೇಳುತ್ತೆ ರೇಟ್ ಆಫ್ ರಿಟರ್ನ್ ಆರ್ ಇಸ್ ಈಕ್ವಲ್ ಟು ಕಾಸ್ಟ್, ಆರು ಮತ್ತೆ ಕೆ ಎರಡು ಈಕ್ವಲ್ ಆಗಿದೆ ಅಂದ್ರೆ ನಾರ್ಮಲ್ ಫಾರ್ಮ್ ಅಂತ ಅರ್ಥ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಇದ್ರೆ ಅದು ಗ್ರೋತ್ ಫಾರ್ಮ್ ಅಂತ ಅರ್ಥ. ಎರಡನೇದು ಹೇಳುತ್ತೆ, ರಿಟೆನ್ಷನ್ ಆಫ್ ಅರ್ನಿಂಗ್ಸ್ ಇನ್ಕ್ರೀಸ್ ದ ವ್ಯಾಲ್ಯೂ. ಸೊ ಇನ್ಕ್ರೀಸಸ್ ದಿ ಫರ್ಮ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ. ಬಟ್ ನಾರ್ಮಲ್ ಫರ್ಮ್ ಅಲ್ಲಿ ಹಂಗಲ್ಲ, ಡಿವಿಡೆಂಡ್ ಪಾಲಿಸಿ ಡಸ್ ನಾಟ್ ಅಫೆಕ್ಟ್ ಆನ್ ದಿ ಫರ್ಮ್ ವ್ಯಾಲ್ಯೂ. ಯಾವುದೇ ತರದ ಫರ್ಮ್ ವ್ಯಾಲ್ಯೂ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ. ಬಟ್ ಗ್ರೋತ್ ಫರ್ಮ್ ಆಗಲ್ಲ. ರಿಟೆನ್ಷನ್ ಆಫ್ ಅರ್ನಿಂಗ್ಸ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡಿದಷ್ಟು ಫರ್ಮ್ ನ ವ್ಯಾಲ್ಯೂ ಜಾಸ್ತಿ. ಶೇರ್ ಹೋಲ್ಡರ್ಸ್ ನೆಕ್ಸ್ಟ್ ಗ್ರೋತ್ ಫರ್ಮ್ ಅಲ್ಲಿ ಶೇರ್ ಹೋಲ್ಡರ್ಸ್ ಪ್ರಿಫರ್ ಲೋಯರ್ ಡಿವಿಡೆಂಡ್ ಅಂಡ್ ಹೈಯರ್ ರಿಟೈನ್ಡ್ ಅರ್ನಿಂಗ್ಸ್. ಸೊ ಕಡಿಮೆ ಡಿವಿಡೆಂಟ್ ಅನ್ನ ಪ್ರಿಫರ್ ಮಾಡ್ತಾರೆ, ಹೈಯರ್ ರಿಟೈನ್ಡ್ ಅರ್ನಿಂಗ್ಸ್ ಪ್ರಿಫರ್ ಮಾಡ್ತಾರೆ. ಇನ್ ಕೇಸ್ ಆಫ್ ನಾರ್ಮಲ್ ಫರ್ಮ್ ಅಲ್ಲಿ ಶೇರ್ ಹೋಲ್ಡರ್ಸ್ ಆರ್ ಇಂಡಿಫರೆಂಟ್ ಬಿಟ್ವೀನ್ ಡಿವಿಡೆಂಟ್ ಅಂಡ್ ರಿಟೈನ್ಡ್ ಅರ್ನಿಂಗ್ಸ್ ಅಲ್ಲಿ ಇಂಡಿಫರೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ.
ಡೈವರ್ಸಿಫಿಕೇಶನ್ಸ್ ಅಂತ ಕೇಳಿದ್ರೆ, ಸೊ ನೀವು ಜಸ್ಟ್ ಆರಿಜೆಂಟಲ್ ಡೈವರ್ಸಿಫಿಕೇಶನ್, ವರ್ಟಿಕಲ್ ಡೈವರ್ಸಿಫಿಕೇಶನ್ ಅಂಡ್ ಕಾನ್ಸೆಂಟ್ರಿಕ್ ಡೈವರ್ಸಿಫಿಕೇಶನ್ಸ್ ಅಂತ ಬರೆದ್ರೆ ಸಾಕಾಗುತ್ತೆ. ಗಿವ್ ದ ಮೀನಿಂಗ್ ಆಫ್ ಇಂಟಿಗ್ರೇಟೆಡ್ ರಿಪೋರ್ಟ್ ಇನ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಕೇಳ್ಬೋದು. ಸೊ ಇಲ್ಲಿ ಇಂಟಿಗ್ರೇಟೆಡ್ ರಿಪೋರ್ಟ್ ಇಸ್ ಅ ರಿಪೋರ್ಟ್ ದಟ್ ಕಂಬೈನ್ಸ್ ದ ಇಂಟಿಗ್ರೇಟೆಡ್ ರಿಪೋರ್ಟ್ ಇಂಟಿಗ್ರೇಟೆಡ್ ರಿಪೋರ್ಟ್ ಅಂದ್ರೆ ಏನಿಲ್ಲ, ಇಂಟಿಗ್ರೇಟೆಡ್ ರಿಪೋರ್ಟ್ ಇಸ್ ಆಲ್ಸೋ ಎ ರಿಪೋರ್ಟ್ ದಟ್ ಕಂಬೈನ್ ಬೋತ್ ಫಿನಾನ್ಷಿಯಲ್ ಅಂಡ್ ನಾನ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಟು ಶೋ ಹೌ ಆರ್ಗನೈಸೇಷನ್ ಕ್ರಿಯೇಟ್ ವ್ಯಾಲ್ಯೂ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಆ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಆ ಒಂದು ಕಂಪನಿ ಹೇಗೆ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದೆ, ಬೋತ್ ಫಿನಾನ್ಷಿಯಲ್ ಮತ್ತೆ ನಾನ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಆರ್ಗನೈಸೇಷನ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಓವರ್ ದಿ ಪೀರಿಯಡ್ ಆಫ್ ಟೈಮ್, ಅದು ನಾವು ಇಂಟಿಗ್ರೇಟೆಡ್ ರಿಪೋರ್ಟ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಡಿವಿಡೆಂಟ್ ಅಂತ ಕೇಳ್ಬೋದು. ಸೊ ಡಿವಿಡೆಂಟ್ ಇಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಕಂಪನಿ ಟು ಇಟ್ ಶೇರ್ ಹೋಲ್ಡರ್ಸ್ on their return on their investment. That is a dividend ಅಂತ ಕರಿತೀವಿ. ಸೊ ನೀವು ಅದನ್ನ ಜನರಲ್ ಆಗಿ ಬರಿಬಹುದು, ಏನು ಸಮಸ್ಯೆ ಇಲ್ಲ. ಗಿವ್ ದ ಮೀನಿಂಗ್ ಆಫ್ ಡಿವಿಡೆಂಡ್ ಪಾಲಿಸಿ ಅಂತ ಕೇಳ್ಬೋದು. ಸೊ ಡಿವಿಡೆಂಡ್ ಪಾಲಿಸಿ ರೆಫರ್ಸ್ ಟು ದ ಪಾಲಿಸಿ ಆರ್ ಡಿಸಿಷನ್ ಆಫ್ ಎ ಕಂಪನಿ ರಿಗಾರ್ಡಿಂಗ್ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ ಅ ಡಿವಿಡೆಂಡ್ ಟು ದಿ ಶೇರ್ ಹೋಲ್ಡರ್ಸ್ ಅಂಡ್ ದಿ ಅಮೌಂಟ್ ಟು ಬಿ ರಿಟೈನ್ ಫಾರ್ ಫ್ಯೂಚರ್ ಗ್ರೋತ್. ಅಂದ್ರೆ ಡಿವಿಡೆಂಡ್ ಪಾಲಿಸಿ ಅನ್ನೋದು ದಟ್ ಈಸ್ ಒನ್ ಆಫ್ ದಿ ಡಿಸಿಷನ್ ಪಾಲಿಸಿ ಆಫ್ decision of the company regarding amount of profit to be distributed as a dividend. ಎಷ್ಟು ಅಮೌಂಟ್ ಅನ್ನ ಡಿವಿಡೆಂಟ್ ಆಗಿ ಡಿಕ್ಲೇರ್ ಮಾಡಬೇಕು ಶೇರ್ ಹೋಲ್ಡರ್ಸ್ಗೆ, ಅದೇ ತರ ಫ್ಯೂಚರ್ ಗ್ರೋತ್ಗೆ ಎಷ್ಟು ಅಮೌಂಟ್ ಅನ್ನ ರಿಟೈನ್ ಮಾಡ್ಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಪಾಲಿಸಿಯನ್ನ ನಾವು ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಸೊ ಗಿವ್ ದಿ ಮೀನಿಂಗ್ ಆಫ್ ಸ್ಟಾಕ್ ಡಿವಿಡೆಂಡ್ ಅಂತ ಕೇಳ್ಬೋದು. ಎ ಸ್ಟಾಕ್ ಡಿವಿಡೆಂಟ್ ಇಸ್ ಆಲ್ಸೋ ಎ ಟೈಪ್ ಆಫ್ ಡಿವಿಡೆಂಡ್ ಅಂಡ್ ದಟ್ ಈಸ್ ಪೇಡ್ ಟು ದಿ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಅಡಿಷನಲ್ ಶೇರ್ಸ್ ಇನ್ಸ್ಟೆಡ್ ಆಫ್ ಕ್ಯಾಶ್. ಕ್ಯಾಶ್ ನ ಬದಲಾಗಿ ಶೇರ್ ಹೋಲ್ಡರ್ಸ್ಗೆ ಅಡಿಷನಲ್ ಆಗಿ ಶೇರ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಪಾರ್ಟ್ ಆಫ್ ಡಿವಿಡೆಂಟ್ ಅನ್ನ ನಾವು ಸ್ಟಾಕ್ ಡಿವಿಡೆಂಟ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ರೆಫರ್ಸ್ ಟು ದಿ ಮಿಕ್ಸ್ ಆಫ್ ಡಿಫರೆಂಟ್ ಸೋರ್ಸಸ್ ಆಫ್ ಫಂಡ್ಸ್, ಲಾಂಗ್ ಟರ್ಮ್ ಫಂಡ್ಸ್ ಅನ್ನ ಯೂಸ್ ಮಾಡೋದು ಕಂಪನಿ, ಲೈಕ್ ಈಕ್ವಿಟಿ ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರ್ಬೋದು, ಡೆಟ್ ಆಗಿರ್ಬೋದು, ಡಿಬೆಂಚರ್ ಆಗಿರ್ಬೋದು. ಸೊ ದಟ್ ಈಸ್ ವಾಟ್ ಮಿಕ್ಸಸ್ ಆಫ್ ಲಾಂಗ್ ಟರ್ಮ್ ಫಂಡ್ಸ್ ಅನ್ನ ತಗೊಂಬರ್ತಕ್ಕಂಥದ್ದನ್ನ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಗಿವ್ ದ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳ್ಬೋದು. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ದ ಮಿನಿಮಮ್ ರೇಟ್ ಆಫ್ ರಿಟರ್ನ್ ದಟ್ ಕಂಪನಿ ಮಸ್ಟ್ ಅರ್ನ್ on its investment to satisfy its investors and maintain the market value of the firm is called as cost of capital ಅಂತ ಕರಿತೀವಿ. ಅಥವಾ ಸ್ಟೇಟ್ ದಿ ಟೆಕ್ನಿಕ್ಸ್ ಆಫ್ ಮೆಷರಿಂಗ್ ರಿಸ್ಕ್ ಅನ್ನ ಮೆಷರ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಟೆಕ್ನಿಕ್ಸ್ ಅನ್ನ ಬರೀ ಅಂತ ಕೇಳ್ಬೋದು. ಸೊ ನೀವು ಯಾವ್ದಾದ್ರು 4 ತಿಳ್ಕೊಳ್ಳಿ. ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ಇದೆ, ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ ಇದೆ, ಸೆನ್ಸಿಟಿವಿಟಿ ಟೆಕ್ನಿಕ್ ಇದೆ, ಪ್ರಾಬಬಿಲಿಟಿ ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ, ಡಿಸಿಷನ್ ಟ್ರೀ ಅನಾಲಿಸಿಸ್ ಇದೆ. ಸೊ ಇವೆಲ್ಲದೂ ಕೂಡ ಟೆಕ್ನಿಕ್ಸ್ ಅಂತಾನೆ ಕರಿತೀವಿ. ಸೊ ಇದು ಒಂದು ಕ್ವಶನ್ ಲಾಸ್ಟ್ ಇಯರ್ ಕೇಳಿದ್ರು. ಈ ಕ್ವಶನ್ ಹೆಂಗಿದೆಯಪ್ಪ ಅಂದ್ರೆ ನೋಡಿ, ತಾನ್ವಿ ಲಿಮಿಟೆಡ್ ಡಿಸ್ಟ್ರಿಬ್ಯೂಟೆಡ್ ಡಿವಿಡೆಂಟ್ ಆಫ್ ₹30 ಆನ್ ಈಕ್ವಿಟಿ. ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟೆಡ್ ಡಿವಿಡೆಂಟ್ ಆಫ್ ₹30 ಆನ್ ಈಚ್ ಈಕ್ವಿಟಿ ಶೇರ್ಸ್ ಆಫ್ ₹10 each. ₹10 ಇರೋ ಈಕ್ವಿಟಿ ಶೇರ್ಸ್ಗೆ ₹30 ಡಿವಿಡೆಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ದಿ ಈಕ್ವಿಟಿ ಶೇರ್ ಇಸ್ ₹70 ಇದೆ. ಹಾಗಾದ್ರೆ ಫೈಂಡ್ ಔಟ್ ಮಾಡಿ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಬರುತ್ತೆ, ನೀವು ಫೈಂಡ್ ಔಟ್ ಮಾಡಿ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕ್ವಶನ್ಸ್ ಅನ್ನ ನೀವು 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾವ ತರದ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಡಿವಿಡೆಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ, ₹30 ಡಿವಿಡೆಂಟ್ ಅನ್ನ ಕೊಡ್ತಾ ಇದೆ ಆನ್ ಈಚ್ ಈಕ್ವಿಟಿ ಶೇರ್ಸ್ ಆಫ್ ₹10. ₹10 ಇರೋ ಪ್ರತಿಯೊಂದು ಈಕ್ವಿಟಿ ಶೇರ್ಸ್ಗೂ ₹30 ಡಿವಿಡೆಂಟ್ ಕೊಡ್ತಾ ಇದ್ದಾರೆ. ಮಾರ್ಕೆಟ್ ಪ್ರೈಸ್ ಆಫ್ ಈಕ್ವಿಟಿ, ದಟ್ ಇಸ್ ವಾಟ್ ಮಾರ್ಕೆಟ್ ಪ್ರೈಸ್ ಆಫ್ ಈಕ್ವಿಟಿ ಶೇರ್ಸ್ ಇರೋದು. ಮಾರ್ಕೆಟ್ ಪ್ರೈಸ್ ಅಂತ ಬಂದ್ರೆ MP, ಮಾರ್ಕೆಟ್ ಪ್ರೈಸ್ ₹70 ಇದೆ. ನಮ್ಗೆ ಹೇಳಿದರೆ ಫೈಂಡ್ ಔಟ್ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿಯನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಕಾಸ್ಟ್ ಆಫ್ ಈಕ್ವಿಟಿಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ನೋಡಿ, KE ಈಕ್ವಲ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ D ಡಿವೈಡೆಡ್ ಬೈ KE, ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ D ಡಿವೈಡೆಡ್ ಬೈ MP ಇಂಟು 100 ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಈಕ್ವಿಟಿ ಬರುತ್ತೆ. ಜಸ್ಟ್ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ D ಅಂದ್ರೆ ಡಿವಿಡೆಂಟ್ ಅಂತ ಅರ್ಥ. ಡಿವಿಡೆಂಟ್ ಎಷ್ಟು ಇಶ್ಯೂ ಮಾಡ್ತಾ ಇದಾರಪ್ಪ, ₹30 ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ₹30 ಡಿವೈಡೆಡ್ ಬೈ MP ಅಂದ್ರೆ ಮಾರ್ಕೆಟ್ ಪ್ರೈಸ್ ಅಂತ ಅರ್ಥ. ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 70 ಇದೆ. ಇಂಟು 100 ಮಾಡ್ಕೊಳ್ಳಿ. ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಈಕ್ವಿಟಿ ಬಂದು ಎಷ್ಟು ಬರುತ್ತೆ ಅಂದ್ರೆ 42.85% ನಮಗೆ ಸಿಗುತ್ತೆ.
42.85% ನಮಗೆ ಸಿಗುತ್ತೆ. ಸೊ ಇದು ಒಂದು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಒಂದು ಕ್ವಶನ್. ರಿಸ್ಕ್ ಅಂತ ಕೇಳ್ಬೋದು. ಸೊ ರಿಸ್ಕ್ ಇನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಇಸ್ ದ ಚಾನ್ಸ್ ದಟ್ ದ ಪ್ರಾಜೆಕ್ಟ್ ಮೇ ನಾಟ್ ಜನರೇಟ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್. ಸೊ ರಿಸ್ಕ್ ಅಂದ್ರೆ ಒಂದು ಕ್ಯಾಪಿಟಲ್ ಬಡ್ಜೆಟಿಂಗ್ ಅಲ್ಲಿ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಅಸೆಟ್ ಇಂದ ನಮಗೆ ಯಾವುದೇ ತರಹದ ಕ್ಯಾಶ್ ಅನ್ನ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವು ರಿಸ್ಕ್ ಅಂತ ಕರಿತೀವಿ. ವಾಟ್ ಈಸ್ ಮರ್ಜರ್ ಅಂತ ಬೇಕಾದ್ರೆ ಕೇಳ್ಬೋದು. ನೋಡಿ, ಮರ್ಜರ್ ಇಸ್ ಎ ಕಾಂಬಿನೇಷನ್ ಆಫ್ 2 or more ಕಂಪನೀಸ್ ಇಂಟು ಸಿಂಗಲ್ ಕಂಪನಿ ಟು ಅಚೀವ್ ಕಾಮನ್ ಬಿಸ್ನೆಸ್ ಅಬ್ಜೆಕ್ಟಿವ್ಸ್ ಅನ್ನ ಏನಿರುತ್ತೆ ಆ ಕಾಮನ್ ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ 2 ಅಥವಾ 2ಕ್ಕಿಂತ ಹೆಚ್ಚು ಕಂಪನಿಗಳು ಸೇರ್ಕೊಂಡು ಸಿಂಗಲ್ ಕಂಪನಿಯಾಗಿ ಫಾರ್ಮ್ ಮಾಡ್ತಕ್ಕಂಥದ್ದೇ ಮರ್ಜರ್ಸ್ ಅಂತ ಕರಿತೀವಿ. ಅಕ್ವಿಜೇಷನ್ ಅಂತ ಕೇಳಿದ್ರೆ, ಅಕ್ವಿಜೇಷನ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಒನ್ ಕಂಪನಿ ಪರ್ಚೇಸ್ ಅಂಡ್ ಗೈನ್ ಕಂಟ್ರೋಲ್ ಓವರ್ ಅನದರ್ ಕಂಪನಿ. ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಪರ್ಚೇಸ್ ಮಾಡಿಕೊಂಡು ಆ ಒಂದು ಕಂಪನಿಯ ಮೇಲೆ ಕಂಟ್ರೋಲ್ ಮಾಡ್ತಕ್ಕಂಥದ್ದೇ ನಾವು ಅಕ್ವಿಜೇಷನ್ ಅಂತ ಕರಿತೀವಿ. ವಾಟ್ ಈಸ್ ಮ್ಯಾನೇಜ್ಮೆಂಟ್ ಬೈಔಟ್ ಅಂತ ಕರಿಬಹುದು. ಅವಾಗಲೇ ನಾವು ಲಿವರೇಜ್ ಬೈಔಟ್ ಅಂತ ಹೇಳಿದ್ರೆ ಅಕ್ವೈರ್ ಮಾಡೋ ಕಂಪನಿ ಎಂಟೈರ್ ಅಮೌಂಟ್ ಅನ್ನ ಹ್ಯೂಜ್ ಅಮೌಂಟ್ ಅನ್ನ ಡೆಟ್ ಮುಖಾಂತರ ತಗೊಂಡ್ಬಂದಿರೋದು ಲಿವರೇಜ್ ಬೈಔಟ್. ಬಟ್ ಇಲ್ಲಿ ಮ್ಯಾನೇಜ್ಮೆಂಟ್ ಬೈಔಟ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಅಕ್ವಿಜೇಷನ್ ಆಫ್ ದಿ ಕಂಪನಿ ಬೈ ಎಕ್ಸಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಕರಿತೀವಿ. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೇಳಬಹುದಾದಂತಹ ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.